ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ. ನೋಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ. ನೋಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ. ನೋಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ. ನೋಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ ನೋಡಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಟ್ಟಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ ನೋಡಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಟ್ಟಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ ನೋಡಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಕೊನೆಗೂ ಕೂಡ ಬೋನಿಗೆ ಬಿತ್ತು ನರಹಂತಕ ಚಿರತೆ. ಇದು ಸತತ ಒಂದು ವಾರದಿಂದ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಜನರ ನಿದ್ದೆಗೆಟ್ಟಿರುವಂತಹ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು. ಮುದ್ದೇಶ್ವರದ ದೇವಾಲಯದ ಬಳಿ ಬೋನಿಗೆ ಬಿದ್ದ ಚಿರತೆ ಇದು. ಸೋಂಪುರ ಹೋಬಳಿ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿ ಬಳಿ ಈಗ ಚಿರತೆ ಸೆರೆಯಾಗಿದೆ ನೋಡಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಗ್ರಾಮದಲ್ಲೂ ಕೂಡ ಸಾಕಷ್ಟು ಭಯಭೀತಿ ಕೂಡ ಹೆಚ್ಚಾಗಿತ್ತು. ಯಾವಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೋ, ಯಾರನ್ನು ಹೊತ್ಕೊಂಡು ಹೋಗುತ್ತೋ, ಯಾವ ಪ್ರಾಣಿಗಳನ್ನ ಇಲ್ಲಿಂದ ಅಟ್ಯಾಕ್ ಮಾಡುತ್ತೋ ಎಲ್ಲವೂ ಕೂಡ ಭಯ ಕಾಡ್ತಾ ಇತ್ತು. ಕೊನೆಗೂ ಕೂಡ ಈಗ ಚಿರತೆ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯವರು ಕೂಡ ಈ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ನೋಡಿದ್ವಿ, ಒಂದು ಮಹಿಳೆಯನ್ನ ಇದೇ ಚಿರತೆ, ನರಭಕ್ಷಕ ಚಿರತೆ ಸಾಯಿಸಿರುವಂಥದ್ದು. ಜೊತೆಗೂ ಕೂಡ ಗ್ರಾಮಸ್ಥರಲ್ಲೂ ಕೂಡ ಭಯಭೀತಿ ಮೂಡಿಸಿದೆ. ಜೊತೆಗೆ ಈಗ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ.